ಆ ಗಿಲ್ಲಿ ನಟ ಗೆಲ್ಲಲಿ ಅಂತ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿದ್ದಾರೆ, ಪುನಸ್ಕಾರಗಳನ್ನ ಮಾಡಿದ್ದಾರೆ. ಜೊತೆಗೆ ಒಂದು ಬೈಕ್ ರ್ಯಾಲಿಗಳಾಗಿರಬಹುದು, ಅದರ ಜೊತೆಗೆ ಗಿಲ್ಲಿ ನಟ ಗೆಲ್ಲಬೇಕು, ವೋಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂತಂದ್ರೆ ಯಾವ್ದಾದ್ರು ಎಲೆಕ್ಷನ್ ನಡೀತಾ ಇದೆಯೋ ಅಂತ ಅನ್ನಿಸ್ಬೇಕು. ಅಷ್ಟರ ಮಟ್ಟಿಗೆ ಒಂದು ವೋಟಿಂಗ್ ಅನ್ನ ಮಾಡಿಸಿದ್ರು. ಈಗ ಕೆಲವೊಂದಿಷ್ಟು ಅಂಗಡಿಗಳಲ್ಲಿ ಉಚಿತವಾಗಿ ನಾವು ಟೀ ಕೊಡ್ತೀವಿ ಅಂತ ಕೂಡ ಬೋರ್ಡ್ ಅನ್ನ ಹಾಕಿದ್ರು. ಆದ್ರೆ 99 ವೋಟನ್ನ ಮಾಡಬೇಕಾಗುತ್ತೆ ಗಿಲ್ಲಿ ನಟನಿಗೆ. ಯಾರು 99 ವೋಟನ್ನ ಮಾಡ್ತೀರಾ ಅವರಿಗೆ ಫ್ರೀ ಆಗಿ ನಾವು ಟೀ ಕೊಡ್ತೀವಿ, ಮೊಬೈಲ್ ಟೆಂಪರ್ ಗ್ಲಾಸ್ ಹಾಕೊಡ್ತೀವಿ ಅಂತೆಲ್ಲ ಪ್ರಚಾರವನ್ನ ಮಾಡಿದ್ರು. ಆ ಒಂದು ಪ್ರಚಾರಕ್ಕೆ ಸಿಕ್ಕ ಪ್ರತಿಫಲವೇ ಗಿಲ್ಲಿ ನಟನ ಗೆಲುವು. ಜನರ ಪ್ರೀತಿ ಕಂಡು ಸೈಕ್ ಆಗೋದೆ, ಇನ್ನು ಕೈಯೆಲ್ಲ ಶೇಕ್ ಆಗ್ತಿದೆ. ಸತ್ಯವಾಗ್ಲೂ ಫುಲ್ ಸೈಕ್ ಆಗಿ ಎಕ್ಸೈಟ್ ಆಗಿ ಗಿಲ್ಲಿ ನಟ ಮಾತಾಡಿದ್ದಾರೆ. ನಮ್ ತಾಯಾಣೆ ನಂಬೋಕೆ ಆಗ್ತಾ ಇಲ್ಲ ನನಗೆ, ಇದೆಲ್ಲವೂ ಕೂಡ ಸತ್ಯ ಅಂತ. ಯಾವ ಜನ್ಮದ ಪುಣ್ಯವೋ ಏನೋ, ಜನರ ಅಗಾಧ ಪ್ರೀತಿಗೆ ಗಿಲ್ಲಿ ನಟ ಶರಣಂದಿದ್ದಾರೆ. 6-7 ವಾರ ಇರಬಹುದು ಅಂತ ಅನ್ಕೊಂಡಿದ್ದೆ ನಾನು. ಬಿಗ್ ಬಾಸ್ ಮನೆ ಜೈಲ್ ಅನ್ಕೊಂಡಿದ್ದೆ, ಆದ್ರೆ ಆ ಅನುಭವವೇ ಬಹಳ ಅದ್ಭುತ ಅಂತ ಗಿಲ್ಲಿ ನಟ ಹೇಳಿದ್ದಾರೆ. ನಾವೊಂದು ಎಕ್ಸ್ಪೀರಿಯನ್ಸ್ನ ಅನುಭವಿಸಿದಾಗಲೇ ಗೊತ್ತಾಗೋದು, ಜನರ ಪ್ರೀತಿ ಕಂಡು ಸೈಕ್ ಆಗೋದೆ ಅಂತ ಹೇಳಿದ್ದಾರೆ. ಕೈಯೆಲ್ಲ ಶೇಕ್ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ನನಗಿದು ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೇವಲ ಒಂದು 6-7 ವಾರ ಇರಬಹುದು ಅಂತ ಅನ್ಕೊಂಡಿದ್ದೆ. ಜೊತೆಗೆ ಬಿಗ್ ಬಾಸ್ನಲ್ಲಿ ಹೆಂಗಪ್ಪ ಇರೋದು, ಒಂದು ಜೈಲು ರೀತಿ ಅಂತ ಕೂಡ ನಾನು ಅನ್ಕೊಂಡಿದ್ದೆ. ಆದರೆ ಬಿಗ್ ಬಾಸ್ ಅನುಭವವೇ ಒಂದು ಅದ್ಭುತ ಅನುಭವ ಅಂತ ಗಿಲ್ಲಿ ನಟ ಹೇಳ್ಕೊಂಡಿದ್ದಾರೆ. ನಿಜವಾಗ್ಲೂ ಸಖತ್ ಖುಷಿ ಆಯ್ತೈತೆ. ನಿಜವಾಗ್ಲೂ ಸಖತ್ ಖುಷಿ ಆಯ್ತೈತೆ. ನಿಮ್ ಪ್ರೀತಿ ಸಪೋರ್ಟ್ ಮಾಡಿ ಇಲ್ಲಿ ಕರ್ಕೊಂಡ್ಬಂದು ನಾನು ಇಲ್ಲಿ ಗಂಟೆ ಬರ್ತೀನಿ ಅಂತ ನೆನ್ಕೊಂಡಿರಲ್ಲ. ಗೆದ್ದಿದ್ದೀನಿ, ಸಖತ್ ಖುಷಿ ಆಯ್ತೈತೆ. ಒಂದ್ ಮಾತಂತೂ ಹೇಳ್ತೀನಿ, ಗೆದ್ದಾಗ ಈಗೆಲ್ಲ ಸೋತಾಗ ಕುಗ್ಗಲ್ಲ. ನಾನು ಯಾವಾಗ್ಲೂ ಹಿಂಗೆ ಇರ್ತೀನಿ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ನನ್ನ ಮೇಲೆ ಇರ್ಲಿ. ಥ್ಯಾಂಕ್ ಯು.